ನೀಟ್ ಓದ್ಬೇಕಂದ್ರೆ ಇಲ್ಲಾಂದ್ರೆ KCT JEE ಪ್ರಿಪೇರ್ ಮಾಡೋ ಟೈಮಲ್ಲಿ ಫಸ್ಟ್ ನೀವೆಲ್ಲ ಸರ್ಚ್ ಮಾಡೋದು ಯಾವ ಬುಕ್ಕನ್ನ ಫಸ್ಟ್ ಯೂಸ್ ಮಾಡಬೇಕು, ಟಾಪರ್ಸ್ ಯಾವ ಬುಕ್ ಯೂಸ್ ಮಾಡಿದ್ದಾರೆ ಅಂತ. ಬಟ್ ಆ ಬುಕ್ ಎಲ್ಲ ಈಸ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ತೀರಾ, ಚಾನ್ಸಸ್ ತುಂಬಾ ಕಡಿಮೆ ಅಲ್ವಾ? ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಯಾವ ಬುಕ್ ನೀವು ಕರೆಕ್ಟ್ಲಿ ಪರ್ಚೇಸ್ ಮಾಡಬೇಕು, ಯಾವ ಬುಕ್ ಬಿಸಾಕಬೇಕು ಅಂತ ಕರೆಕ್ಟಾಗಿ ಹೇಳ್ತೀನಿ ಸ್ಟೂಡೆಂಟ್ಸ್. ಸೊ ಅದಕ್ಕೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನೀವು ಒಂದು ನೀಟ್ ಆಸ್ಪಿರೆಂಟ್ ಇದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಲೆಟ್ಸ್ ಸೇ ಯು ಆರ್ ಫ್ರಮ್ ಕರ್ನಾಟಕ, ಯು ಆರ್ ಪ್ರಿಪೇರಿಂಗ್ ಇನ್ ಎನಿ ಆಫ್ ದ ಕೋಚಿಂಗ್, ಪ್ಲೀಸ್ ಶೇರ್ ದಿಸ್ ವಿಡಿಯೋ. ದಿಸ್ ಇಸ್ ಯೂಸ್ಫುಲ್ ಫಾರ್ ಎವ್ರಿ ಸಿಂಗಲ್ ಸ್ಟೂಡೆಂಟ್ ಥ್ರೂ ಔಟ್ ದ ಕಂಟ್ರಿ. ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸಿಗೆ ಕನ್ನಡದಲ್ಲಿ ಮಾತಾಡ್ಬಿಟ್ಟು ಮಾಡ್ತಾ ಇದ್ದೀವಿ, ಅದಕ್ಕೆ ಕರ್ನಾಟಕ ಸ್ಟೂಡೆಂಟ್ಸ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಸಿ ವಿಚ್ ಆರ್ ದ ಬೆಸ್ಟ್ ಬುಕ್ಸ್. ಫಸ್ಟ್ ಫಿಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ, ಬಿಕಾಸ್ 2025 ಆದ್ಮೇಲೆ ನಿಮಗೆ ಎಲ್ಲರಿಗೂ ಫಿಸಿಕ್ಸ್ ಬಗ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್. ಸೊ ಅದಕ್ಕೆ ಫಿಸಿಕ್ಸ್ ಬಗ್ಗೆನೇ ಫಸ್ಟ್ ಮಾತಾಡೋಣ. ಓಕೆ, ಬೆಸ್ಟ್ ಬುಕ್ಸ್ ಫಾರ್ ಫಿಸಿಕ್ಸ್ ಅಂದ್ರೆ ಸ್ಟೂಡೆಂಟ್ಸ್ NCERTನೇ ಕೀ. ಫಸ್ಟೇ ಹೇಳ್ತೀನಿ, NCERT ಸ್ಕಿಪ್ ಮಾಡಂಗಿಲ್ಲ. 2025 ಆದ್ಮೇಲೆ ನಾನು ತುಂಬಾ ವಿಡಿಯೋಸ್ ನೋಡಿದ್ದೀನಿ, ಇನ್ಫ್ಲೂಯೆನ್ಸರ್ಸ್ ಎಲ್ಲ ಬಂದ್ಬಿಟ್ಟು ಬುಕ್ಸ್ ಅನ್ನ ಬಿಸಾಕ್ತಾರೆ NCERT ಬುಕ್ ಅನ್ನ. ಬಟ್ ಆ ತರ ಮಾಡಂಗಿಲ್ಲ, ಬಿಕಾಸ್ ಪಾಸ್ಟ್ ಇಯರ್ಸ್ ಅಲ್ಲೂ ನೋಡಿದೀವಿ, ಹೆಂಗ್ ಬಂದ್ರೇನು 90% ಕ್ವೆಶನ್ NCERT ಇಂದ ಬರೋದು. NCERT ಇರೋ ಕ್ವೆಶನ್ಸ್ ನ ಸ್ವಲ್ಪ ಮಾಡಿಫೈ ಮಾಡಿಕೊಡ್ತಾರೆ, JEE ಮೇನ್ಸ್ ತರ. JEE ಅದು ತುಂಬಾ ರೇರ್ ಕೇಸ್. ಓಕೆ, ಸೊ ಫಿಸಿಕ್ಸ್ ಅಲ್ಲಿ ಬಟ್ NCERT ಕರೆಕ್ಟ್ ಆಗಿ ರೀಡ್ ಮಾಡ್ಬೇಕಂದ್ರೆ ಅದರದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಸ್ಟ್ರಾಟಜಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್. ನಿಮಗೆ ಅದು ಬೇಕಂದ್ರೆ ಪ್ಲೀಸ್ NCERT ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಬಿಕಾಸ್ ಇಫ್ ಐ ಡೋಂಟ್ ನೋ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ವಾಚಿಂಗ್ ಅಸ್, ದೆನ್ ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಒನ್ಸ್ ಐ ನೋ ದಟ್ ದಿಸ್ ಮೆನಿ ಸೆಟ್ ಆಫ್ ಸ್ಟೂಡೆಂಟ್ಸ್ ಆರ್ ವಾಚಿಂಗ್ ಮೀ, ಅವ್ರಿಗೆ ಏನಾದರೂ ಡೌಟ್ ಇದ್ರೆ ಅದು ಪರ್ಟಿಕ್ಯುಲರ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ NCERT is the first book. ಮ್ಯಾಮ್, ಐ ವಾಂಟ್ ಟು ಸಾಲ್ವ್ ಸಮ್ ಒಬ್ಜೆಕ್ಟಿವ್ ಕ್ವೆಶನ್. ದಿನ ನನಗೆ 10 ಕ್ವೆಶನ್ 15 ಕ್ವೆಶನ್ ಸಾಲ್ವ್ ಮಾಡ್ಬೇಕು ಮ್ಯಾಮ್, ಅದಕ್ಕೆ ಯಾವ ಬುಕ್ ಯೂಸ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಯೂಸ್ ಒಬ್ಜೆಕ್ಟಿವ್ ಫಿಸಿಕ್ಸ್ ಬೈ DC ಪಾಂಡೆ. ತುಂಬಾ ಫೇಮಸ್ ಆಗಿರೋ ಬುಕ್. ಈ DC ಪಾಂಡೆ ಬುಕ್ ಅಲ್ಲಿ ನಿಮಗೆ ಮಾಡರೇಟ್ ಟು ಈಸಿ ಲೆವೆಲ್ ಕ್ವೆಶನ್ಸ್ ಇರುತ್ತೆ, ಅಷ್ಟು ಹಾರ್ಡ್ ಲೆವೆಲ್ ಕ್ವೆಶನ್ಸ್ ಇರುತ್ತೆ, ಬಟ್ ಕಾನ್ಸೆಪ್ಟ್ ನ ಕನೆಕ್ಟ್ ಮಾಡೋ ಎಲ್ಲ ಕ್ವೆಶನ್ಸ್ DC ಪಾಂಡೆ ಬುಕ್ ಅಲ್ಲಿ ಇರುತ್ತೆ. ಬಟ್ ಸಮ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಅವ್ರಿಗೆ ಕೋಚಿಂಗ್ ಮಾಡ್ಯೂಲ್ ಅಂದ್ರೆ ತುಂಬಾ ಇಷ್ಟ, ಅವ್ರಿಗೆ ಈ ತರ ಬುಕ್ಸ್ ಇಂದ ಕೋಚಿಂಗ್ ಮಾಡ್ಯೂಲ್ ತುಂಬಾ ಇಷ್ಟ. ಮ್ಯಾಮ್, ವೇದಾಂತು ಕಡೆಯಲ್ಲಿ ಯಾವ್ದಾದ್ರು ಕೋಚಿಂಗ್ ಮಾಡ್ಯೂಲ್ ಇದೇ ಸ್ಟೂಡೆಂಟ್ಸ್ ತತ್ವ ಬುಕ್ಸ್ ಇದೆ. ಸೊ ತತ್ವ ಬುಕ್ಸ್ ಅಲ್ಲಿ ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ, ವಿತ್ ಶಾರ್ಟ್ ನೋಟ್ಸ್ ಆಬ್ಜೆಕ್ಟಿವ್ ಕ್ವೆಶನ್ಸ್ ಇರುತ್ತೆ, ಅಚೀವರ್ಸ್ ಕ್ವೆಶನ್ ಇರುತ್ತೆ, ಅಂದ್ರೆ ಸ್ವಲ್ಪ ಈಸಿ ಕ್ವೆಶನ್, ಹಾರ್ಡ್ ಕ್ವೆಶನ್, ಮಾಡರೇಟ್ ಲೆವೆಲ್ ಕ್ವೆಶನ್ಸ್ ಇರುತ್ತೆ. ವಿತ್ ದಟ್ ನಿಮಗೆ ಫ್ಲೋ ಚಾರ್ಟ್ ಸಿಗುತ್ತೆ, ಡಯಾಗ್ರಾಮ್ಸ್ ಇರುತ್ತೆ, 3D ಲೈಕ್ ನಾವು ಇದು ಏನು ಕ್ಯೂರೇಟ್ ಮಾಡಿರೋ ಡಯಾಗ್ರಾಮ್ಸ್ ಇರುತ್ತೆ, ಆ ಥರ ಎಲ್ಲ ಕೋಚಿಂಗ್ ಮಾಡ್ಯೂಲಲ್ಲಿ ಇರುತ್ತೆ. ವಿತ್ ದಟ್ ನಿಮಗೆ ಆಲ್ರೆಡಿ ಗೊತ್ತು 3000+ ಪ್ರಾಕ್ಟೀಸ್ ಕ್ವೆಶನ್ಸ್ ಇರುತ್ತೆ. ಸೊ ನಿಮಗೆ ತತ್ವ ಬುಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಸೊ ಯು ಕ್ಯಾನ್ ಪರ್ಚೇಸ್ ಇಟ್. ಇವಾಗ ಆಫರ್ಸು ನಡೀತಾ ಇದೆ, ಸೊ ಪ್ಲೀಸ್ ಡೂ ಪರ್ಚೇಸ್ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಕೋಚಿಂಗ್ ಮಾಡ್ಯೂಲ್. ಮ್ಯಾಮ್, ನನಗೆ ರಿಯಲಿ ಇನ್ವೆಸ್ಟ್ ಮಾಡಬೇಕು, ಐ ವುಡ್ ರಿಯಲಿ ವಾಂಟ್ ಟು ಇನ್ವೆಸ್ಟ್ ಮನಿ ಆನ್ ಸಮ್ ಬುಕ್ ಅಂದ್ರೆ ಯು ಕ್ಯಾನ್ ಗೋ ಆನ್ ತತ್ವ ಬುಕ್ಸ್. ಬಿಕಾಸ್ ತತ್ವ ಬುಕ್ ಬಗ್ಗೆ ನಿಮಗೆ ಆಲ್ರೆಡಿ ಫ್ರೆಂಡ್ಸೇ ಹೇಳಿರ್ಬೋದು, ಇಲ್ಲಾಂದ್ರೆ ರಿವ್ಯೂಸ್ ನೋಡ್ಬೋದು, ತುಂಬಾ ಚೆನ್ನಾಗಿರೋ ರಿವ್ಯೂಸ್ ಇದೆ. ಬಿಕಾಸ್ ದ ಬುಕ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಬೈ ಲಾಡ್ ಆಫ್ ಡಾಕ್ಟರ್ಸ್, ಸ್ಕಾಲರ್ಸ್ ಎಲ್ಲ ಕುತ್ಕೊಂಡು ಒಂಥರ ಕ್ಯೂರೇಟ್ ಮಾಡಿರೋ ಬುಕ್. ಸೊ ಇಟ್ಸ್ ಅ ವೆರಿ ವೆರಿ ಕನ್ಸೈಸ್ book for a NEET preparation. Now, ma'am, I want to solve, or let's say about so many other books. Okay, comments ಅಲ್ಲಿ ಬಂದ್ಬಿಟ್ಟು ma'am, how about errorless, how about MTG? errorless physics, MTG, NCERT fingertips ಎಲ್ಲ ಚೆನ್ನಾಗಿರೋ ಬುಕ್ಕೆ. ಬಟ್ DC ಪಾಂಡೆ, errorless, NCERT finger ಎಲ್ಲ ಬುಕ್ಕು ಈಸ್ಕೊಳೋದಿಲ್ಲ ಸ್ಟೂಡೆಂಟ್ಸ್. ಒಂದೇ ಒಂದು ಬುಕ್ ಈಸ್ಕೊಳ್ಳಿ. ಬಿಕಾಸ್ ನಿಮಗೆ ಯೂಶಲಿ ಟೀಚರ್ಸೇ PYQ ಪ್ರಾಕ್ಟೀಸ್ ಮಾಡ್ತಾರೆ, ಈ ಚಾನಲಲ್ಲೂ ಮಾಡ್ತೀವಿ. ಸೊ ದೆನ್ ವೈ ಆರ್ ಯು ಇನ್ವೆಸ್ಟಿಂಗ್ ಆನ್ 10 ಅದರ್ ಬುಕ್ಸ್? ಬಿಕಾಸ್ ಈವನ್ ಇಫ್ ಯು ಬೈ 10 ಬುಕ್ಸ್ ನೀವು ಪ್ರಾಕ್ಟೀಸ್ ಮಾಡಲ್ಲ, ಅದು ಖಂಡಿತ. ಬಿಕಾಸ್ ಆ ಬುಕ್ ನೋಡ್ಬಿಟ್ಟು ಮೋಟಿವೇಶನೇ ಬರಲ್ಲ ಮಾಡೋದಕ್ಕೆ. ಸೊ ಡು ನಾಟ್ ವೇಸ್ಟ್ ಯೋರ್ ಪೇರೆಂಟ್ಸ್ ಮನಿ. ನೀವು ಆಲ್ರೆಡಿ ಒಂದು ಪಾರ್ಟ್ ಆಫ್ ಕೋಚಿಂಗ್ ಇಲ್ಲಾಂದ್ರೆ ಬ್ಯಾಚ್ ಇದ್ರೆ ಆ ಕೋಚಿಂಗ್ ಮಾಡ್ಯೂಲ್ ಯೂಸ್ ಮಾಡಿ, ಅದಕ್ಕಿಂತ ಇನ್ನೊಂದು ಬುಕ್ ಇಸ್ಕೊಳ್ಳಿ. ಲೈಕ್ ತತ್ವ ಜೊತೆ ಇನ್ನೊಂದು ಬುಕ್ ಬೇಕಂದ್ರೆ ಇಸ್ಕೊಬೋದು, ಇಲ್ಲಾಂದ್ರೆ ತತ್ವ ಸಾಕು. ವಿತ್ ದಟ್ ಯು ಕ್ಯಾನ್ ಆಲ್ಸೋ ಸಾಲ್ವ್ ಅದರ್ ಕ್ವೆಶನ್ಸ್. ಆನ್ಲೈನಲ್ಲೂ ನಿಮಗೆ ಇದು ಗೂಗಲ್ ಎಲ್ಲ ಯೂಸ್ ಮಾಡ್ಬಿಟ್ಟು ತುಂಬಾ ಕ್ವೆಶನ್ಸ್ ಪ್ರಾಕ್ಟೀಸ್ ಸಾಲ್ವ್ ಮಾಡ್ಬೋದು. ವಿತ್ ದಟ್ ವಿ ವಿಲ್ ಆಲ್ಸೋ ಗಿವ್ ಯು ಸಮ್ ಫ್ರೀ ಕಂಟೆಂಟ್. ಓಕೆ, ಸೊ ಈ ಬುಕ್ ಎಲ್ಲ ಮ್ಯಾಮ್, ಐಲ್ ಬೈ errorless ಆಲ್ಸೋ, ಐಲ್ ಬೈ DC ಪಾಂಡೆ ಆಲ್ಸೋ, ಐಲ್ ಬೈ ತತ್ವ ಆಲ್ಸೋ, ಐಲ್ ಬೈ MTG ಆಲ್ಸೋ. ನೋ, you're going to invest on only one book or 2 books maximum for each subject, so you will be able to focus. ಆ ಎರಡೇ ಬುಕ್ ನೋಡೋ ಟೈಮಲ್ಲಿ ನಿಮಗೆ ಮೋಟಿವೇಶನ್ ಬರುತ್ತೆ. ಓಕೆ, 10 ಕ್ವೆಶನ್ಸ್ ಇದರಿಂದ ಮಾಡೋಣ, 10 ಕ್ವೆಶನ್ಸ್ ಇದರಿಂದ ಮಾಡೋಣ ಅಂತ. ಬಟ್ ಲೆಟ್ಸ್ ಸೇ 10 ಬುಕ್ಸ್ ಈಸ್ಕೊಂಡ್ಬಿಟ್ಟು ಏನೂ ಯೂಸ್ ಮಾಡಲ್ಲ ನೀವು. ಆ್ಯಂಡ್ ದಿಸ್ ಇಸ್ ನಾಟ್ ವಾಟ್ ಐ ಟೋಲ್. ಇವನ್ ಟಾಪರ್ಸ್ ಹ್ಯಾವ್ ಟೋಲ್ಡ್ ಮಿ ದಟ್ ಮ್ಯಾಮ್, ಐ ಹ್ಯಾವ್ ಬಾಟ್ 20 books for each subject, 1 book also I have not opened till date. So that's why I'm telling you, please do not do that, do not waste your money. That's why I've come here to tell you to not waste your money as well. Okay, next one with students, ನಿಮಗೆ let's say
ಫಿಸಿಕ್ಸ್ ಅಲ್ಲಿ ಲಾಸ್ಟ್ ಇಯರ್ ಏನಾಯ್ತು, ಈಸಿ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಕ್ಕೆ ಆಸ್ ಐ ಟೋಲ್ಡ್ ಯು ನಿಮಗೆ ಕೋಚಿಂಗ್ ಮಾಡ್ಯೂಲ್ಸ್ ಇದೆ, DC ಪಾಂಡೆ ಬುಕ್ ಇದೆ. ಬಟ್ ನಿಮಗೆ ಹಾರ್ಡ್ ಕ್ವೆಶನ್ಸ್, ಕಾನ್ಸೆಪ್ಷುಯಲ್ ಕ್ವೆಶನ್ಸ್ ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಬೇಕಂದ್ರೆ ವಿ ಸೇ ಆರ್ ಮೋಸ್ಟ್ ಆಫ್ ದ ಪೀಪಲ್ ಸೇ ಇಟ್ಸ್ ಬೈಬಲ್ ಆಫ್ ಫಿಸಿಕ್ಸ್, HC ವರ್ಮಾ ಬುಕ್. ಸೊ HC ವರ್ಮಾ ಬುಕ್ ಅಲ್ಲಿ ಕಾನ್ಸೆಪ್ಟ್ಸ್ ಆಫ್ ಫಿಸಿಕ್ಸ್ ಅಂತ ಬುಕ್ ಇರುತ್ತೆ, ಅದರದ್ದು ಸೊಲ್ಯೂಷನ್ ಬುಕ್ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಆನ್ ಲೈಕ್ ಮ್ಯಾಮ್ ನನಗೆ ಎಲ್ಲಾ ಕ್ವೆಶನ್ಸ್ ಸಾಲ್ವ್ ಮಾಡಬೇಕು, ಇಲ್ಲ ಮ್ಯಾಮ್ ಐ ಜಸ್ಟ್ ವಾಂಟ್ 120 or 130 in physics ಅಂದ್ರೆ you don't have to buy this book. But if you want to solve that hard questions, you are aiming for 170 180, then ನಿಮಗೆ HC ವರ್ಮಾನು ಇಸ್ಕೊಬಹುದು. ಬಟ್ as I told you before also, ನಿಮ್ಮ ಏಮ್ ಬಂದ್ಬಿಟ್ಟು 150 ಇದ್ರೆ you don't have to invest. ಈ ಬುಕ್ಸೇ more than enough. Okay, Concepts of Physics by HC Verma, it's a book which will help you solve the hard questions. Okay, now these are the books that will use you, like will help you for physics. Ivaga books for chemistry no first obviously NCERT book, because NCERT alli nimage each and every line question a convert agutte. And not only that students, chemistry alli ondu tumba important idu ಏನು ನೋಟಿಸ್ ಮಾಡಿದೀವಿ ಅಂದ್ರೆ ಎಕ್ಸಾಂಪಲ್ ಕ್ವೆಶನ್ ಆ ತರನೇ ನಂಬರ್ ಸ್ವಲ್ಪ ಅಲ್ಲಿ ಇಲ್ಲೂ ಚೇಂಜ್ ಮಾಡ್ಬಿಟ್ಟು ನೀಟಲ್ಲಿ ಕೊಡ್ತಾರೆ. ಸೊ ಅದನ್ನ ತುಂಬಾ ಇಂಪಾರ್ಟೆಂಟ್ ನಾವು ಸಾಲ್ವ್ ಮಾಡಬೇಕು. ಸೊ ಮೇಕ್ ಶೋರ್ ದಟ್ ವೆನ್ ಯು ಆರ್ ಲುಕಿಂಗ್ ಇನ್ ಟು ದ ಬುಕ್ ನೋ ಯು ಆರ್ ನಾಟ್ ಜಸ್ಟ್ ಇಗ್ನೋರಿಂಗ್ ಇಟ್, ಯು ಆರ್ ಆಲ್ಸೋ ಲುಕಿಂಗ್ ಅಟ್ ದ ಎಕ್ಸಾಂಪಲ್ ಕ್ವೆಶನ್ಸ್. ಇಲ್ಲ ಅಂದ್ರೆ NCERT ಯೂಸ್ಲೆಸ್ ಆಗಿರುತ್ತೆ. ಅದಕ್ಕೆ ಹೇಳಿರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, NCERT ಫಾಲೋ ಮಾಡೋ ಟೈಪ್ ಪ್ಯಾಟರ್ನ್ ಬಂದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಫ್ ಯು ಡೋಂಟ್ ನೋ ದಟ್, ಪ್ಲೀಸ್ ಪುಟ್ NCERT in the comment section. Next students, if you are thinking about better understanding question practice andre, you can go for OP Tandon's book. So here you can see GRB physical chemistry by OP Tandon, and for problem solving you can go for NA, that is Narendra Avasthi book. Avasthi book ತುಂಬಾ ಫೇಮಸ್ ಆಗಿರೋ ಬುಕ್. ಎರಡು ಬುಕ್ ಬಗ್ಗೆನೂ ನೀವು ಆಲ್ರೆಡಿ ಕೇಳಿರ್ತೀರಾ, OP Tandon book and Narendra Avasthi. Narendra Avasthi ಇದು many parts are there, but NEET book you can buy because JEE also is there. Don't get confused, try to buy the NEET book itself because JEE content ನಿಮಗೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. So that is not required. Okay, ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಏನಾಗುತ್ತೆ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗು, ಥಿಯರಿ ಪಾರ್ಟನ್ನ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡೋಕ್ಕೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಈ ಬುಕ್ಕನ್ನು ಯೂಸ್ ಮಾಡ್ಬೋದು. ಇವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದರೆ ಅಗೇನ್ OP Tandon's book is there for organic chemistry, and for practice you can go for MS Chauhan. MS Chauhan book almost ಎಲ್ಲ ಟೀಚರ್ಸು ರೆಕಮೆಂಡ್ ಮಾಡ್ತಾರೆ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಫಾಲೋ ದಟ್ ಆಸ್ ವೆಲ್. MS Chauhan book for organic chemistry. Now coming to inorganic chemistry, I would say stick to NCERT because inorganic chemistry ಅಲ್ಲಿ NCERT ಲೈನ್ಸ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಪ್ಲೀಸ್ ಸ್ಟಿಕ್ ಟು NCERT. ಇಲ್ಲ ಮ್ಯಾಮ್ ನನಗೊಂದು ಅಡಿಷನಲ್ ಬುಕ್ ಬೇಕಂದ್ರೆ ಯು ಕ್ಯಾನ್ ಅಗೇನ್ ಗೋ ಫಾರ್ VK Jaiswal's book for problems in inorganic chemistry for NEET, and again problems in inorganic chemistry for NEET. This is like 7th edition, this is the 8th edition. So you can go for VK Jaiswal. Okay, VK Jaiswal book for inorganic chemistry, but mainly NCERT short notes is more than enough. With that PYQ practice ಸಾಕು. Okay, now students, ಬಯಾಲಜಿ ಬಂದರೆ ಬಯಾಲಜಿಯಲ್ಲಿ NCERT ಇಂದ ನಾನು ಅಷ್ಟು ಬುಕ್ಸ್ ಕೇಳಲ್ಲ. ಯೂಶಲಿ ಐ ಡು ನಾಟ್ ರೆಕಮೆಂಡ್ ಮೆನಿ ಬುಕ್ಸ್ ಫಾರ್ ಬಯಾಲಜಿ, ಬಟ್ ಆದರೆ ಕೂಡ ಸ್ಟೂಡೆಂಟ್ಸಿಗೆ ತುಂಬ ಇದಿರುತ್ತೆ, ಮ್ಯಾಮ್ ನನಗೆ ಬುಕ್ ಬೇಕು, ಮ್ಯಾಮ್ ನನಗೆ ಇಸ್ಕೊಬೇಕು, ಮ್ಯಾಮ್ ಐ ವಾಂಟ್ ಟು ಸ್ಪೆಂಡ್ ಮೈ ಪೇರೆಂಟ್ಸ್ ಮನಿ ಅಂದರೆ ಅದಕ್ಕೆ ಬುಕ್ ಸಮ್ ರೆಕಮೆಂಡೇಶನ್ಸ್ ಐ ಯೂಶಲಿ ಗಿವ್. ಸೊ NCERT 95% ಕ್ವೆಶನ್ಸ್ ಆರ್ ಗೋನ್ ಟು ಬಿ ಫ್ರಮ್ NCERT. ಸಿ ಯಾಕೆ ಬಯಾಲಜಿ 360 ಔಟ್ ಆಫ್ 360 ಸೆಕ್ಯೂರ್ ಮಾಡೋಕ್ಕಾಗಲ್ಲ? ಬಿಕಾಸ್ NCERTನ ಕಾನ್ಸೆಪ್ಟು ಕ್ವೆಶನಲ್ಲಿ ಪ್ಲೇಸ್ ಮಾಡೋದು ತುಂಬ ಡಿಫಿಕಲ್ಟ್. ಅದಕ್ಕೆ ಸ್ಟೂಡೆಂಟ್ಸಿಗೆ 360 ಔಟ್ ಆಫ್ 360 ಸಿಕ್ಕಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಕ್ವೆಶನ್ ಪ್ರಾಕ್ಟೀಸ್ ಇನ್ಕ್ರೀಸ್ ಮಾಡಬೇಕು. ಓಕೆ, ನೌ ಐ ವುಡ್ ಸೇ ಇಫ್ ಯು ರಿಯಲಿ ವಾಂಟ್ ಅ ಬುಕ್ ಯು ಕ್ಯಾನ್ ಡೆಫಿನೆಟ್ಲಿ ಇನ್ವೆಸ್ಟ್ ಆನ್ MTG ಚಾಪ್ಟರ್ ವೈಸ್ ಅಸರ್ಷನ್ ರೀಸನ್ ಬುಕ್ and NCERT at your fingertips. NCERT at your fingertips is a genuinely very good book. ಎಲ್ಲ ಲೈನ್ಸ್ ಆಫ್ NCERT ನ ಕ್ವೆಶನ್ ಪ್ಯಾಟರ್ನ್ ಅಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಇಫ್ ಯು ಆಲ್ರೆಡಿ ಹ್ಯಾವ್ ತತ್ವ ಬುಕ್ಸ್, ಬಿಕಾಸ್ ನನಗೆ ಗೊತ್ತಿರೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ತತ್ವ ಬುಕ್ಸ್ ಇದೆ. ಸೊ ಆ ಬುಕ್ ಇದ್ರೆ ನೀವು ಅದನ್ನ ಫಾಲೋ ಮಾಡಿ, ಇನ್ನೊಂದು ಬುಕ್ ಇಸ್ಕೊಳ್ಳಂಗಿಲ್ಲ ಬಿಕಾಸ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಲೈನ್ಸ್ ಆಫ್ NCERT ಕ್ವೆಶನ್ ಆಗಿ ಫಾರ್ಮ್ ಮಾಡಿದ್ದಾರೆ. ಸೊ ತತ್ವ ಬುಕ್ ಇಸ್ ಇನಫ್. ಬಟ್ ಅದರ್ ದನ್ ದಟ್, ಇಫ್ ಯು ರಿಯಲಿ ವಾಂಟ್ ಟು ಇನ್ವೆಸ್ಟ್ ಆನ್ ಸಮಥಿಂಗ್, ಐ ವುಡ್ ರಿಕ್ವೆಸ್ಟ್ ಯು ರಿಯಲಿ, ಐ ಥಿಂಕ್ ಒನ್ ಥಿಂಗ್ ದಟ್ ಐ ವುಡ್ ಆಲ್ವೇಸ್ ಟೆಲ್ ಮೈ ಸ್ಟೂಡೆಂಟ್ಸ್ ಟು ಇನ್ವೆಸ್ಟ್ ಆನ್ ಇಸ್ ಫ್ಲಾಶ್ ಕಾರ್ಡ್ಸ್. ಬಯಾಲಜಿಯಲ್ಲಿ ಫ್ಲಾಶ್ ಕಾರ್ಡ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್, ಬಿಕಾಸ್ ಬಯಾಲಜಿ ಪ್ರಾಬ್ಲಮ್ ಏನಂದ್ರೆ ಟುಡೇ ಐ ವಿಲ್ ಟೀಚ್ ಯು, ನಿಮಗೆಲ್ಲ ಅರ್ಥ ಆಗುತ್ತೆ, ಬಟ್ ಅದು 4 days ಆದ್ಮೇಲೆ ಅದರಿಂದ ಒಂದು ಕ್ವೆಶನ್ ಕೇಳಿದ್ರೆ ನಿಮಗೆ ಅದೆಲ್ಲ ಏನು ಮೆಮರಿಯಲ್ಲಿ ಇರಲ್ಲ. ಸೊ ದಟ್ ಇಸ್ ದ ಪ್ರಾಬ್ಲಮ್ ವಿತ್ ಬಯಾಲಜಿ, ಬಿಕಾಸ್ ಬಯಾಲಜಿ ತುಂಬ ಥಿಯರಿಟಿಕಲ್ ಆಗಿದೆ. ಸೊ ಅದಕ್ಕೆ ಮೇನ್ ಪ್ರಾಬ್ಲಮ್ ಏನಂದ್ರೆ ರಿವಿಷನ್ ಮೆಥಡ್ ಕರೆಕ್ಟ್ ಆಗಿರಲ್ಲ. ಆ ರಿವಿಷನ್ ಮೆಥಡ್ ಕರೆಕ್ಟ್ ಆಗಿರ್ಬೇಕಂದ್ರೆ ನೀವು ಫ್ಲಾಶ್ ಕಾರ್ಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಫ್ಲಾಶ್ ಕಾರ್ಡ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಇನ್ನೇ ಬೇಕಂದ್ರೆ ಕಮೆಂಟ್ಸ್ ಅಲ್ಲೂ ಕೇಳಿ, ಲಿಂಕ್ ವಿಲ್ ಬಿ ಪೇಸ್ಟೆಡ್.
flashcards. If you genuinely a NEET aspirant and you want to invest on something, I would recommend you please buy flashcards. Because ಬಸ್ಸಲ್ಲಿ ಹೋಗೋ ಟೈಮಲ್ಲಿ ನೀವು ಕ್ಲಾಸ್ 12 ಸ್ಟೂಡೆಂಟ್ಸ್ ಇದ್ರೆ ಬೋರ್ಡಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸುಮ್ಮನೆ ನೋಡೋ ಟೈಮಲ್ಲಿ ತುಂಬಾ ಚೆನ್ನಾಗಿರೋ ಪಿಕ್ಚರ್ಸ್ ಇರುತ್ತೆ. ಸೊ ನಮಗೆ ಆಲ್ರೆಡಿ ಫ್ಲಾಶ್ ಕಾರ್ಡ್ಸ್ ಇದೆ ಅಂಡ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಫ್ಲಾಶ್ ಕಾರ್ಡ್ಸ್. ನಾನು ನೋಡಿರೋ ಬೆಸ್ಟ್ ಫ್ಲಾಶ್ ಕಾರ್ಡ್ಸು. ಬಿಕಾಸ್ ನಾನು ಅದನ್ನ ಯೂಸ್ ಮಾಡ್ತೀನಿ. ಕ್ಲಾಸ್ ಮುಂಚೆ ಸುಮ್ಮನೆ ನೋಡ್ಬಿಟ್ಟು ಎಲ್ಲ ರಿವೈಸ್ ಆಯಿತು, ಹಾರ್ಮೋನ್ಸ್ ಎಲ್ಲ ಹೆಸರು ಕೊಟ್ಟಿರುತ್ತೆ, ಅದ್ರ ಫಂಕ್ಷನ್ ಕೊಟ್ಟಿರುತ್ತೆ, ಸರ್ಟನ್ ಎನ್ಸೈಮ್ಸ್ ಫಂಕ್ಷನ್ ಕೊಟ್ಟಿರುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ರೀಕ್ಯಾಪ್. ಸೊ ಫುಲ್ ಟೆಸ್ಟ್ ಬರೆಯೋ ಟೈಮಲ್ಲಿ, ಪಾರ್ಟ್ ಟೆಸ್ಟ್ ಬರೆಯೋ ಟೈಮಲ್ಲಿ, ಕ್ಲಾಸ್ ಟೆಸ್ಟ್ ಬರೆಯೋ ಟೈಮಲ್ಲಿ, ಮಿಡ್ ಟರ್ಮ್ ಮುಂಚೆ ಇದೆಲ್ಲ ನಿಮಗೆ ಯೂಸ್ ಮಾಡ್ಬೋದು. ಮಿಡ್ ಟರ್ಮ್ ಇವಾಗ ಆಯಿತು, ನೆಕ್ಸ್ಟ್ ಸೆಕೆಂಡ್ ಲೈಕ್ ವಾಟ್ ಯು ಕಾಲ್ essay 2 ಬರೆಯೋ ಟೈಮಲ್ಲಿ ನಿಮಗೆ ಇದನ್ನು ಯೂಸ್ ಮಾಡ್ಬೋದು. ಫೈನಲ್ ಎಕ್ಸಾಮ್ಗೂ ಕೂಡ ಯೂಸ್ ಮಾಡ್ಬೋದು. ಸೊ ಇಫ್ ಯು ರಿಯಲಿ ವಾಂಟ್ ಟು ಇನ್ವೆಸ್ಟ್ ಇನ್ ಸಮಥಿಂಗ್ ಇನ್ ಬಯಾಲಜಿ, ದಟ್ ವುಡ್ ಬಿ ದ ಫ್ಲಾಶ್ ಕಾರ್ಡ್. ಸೊ ಯು ಕ್ಯಾನ್ ಇನ್ವೆಸ್ಟ್ ಇನ್ ಫ್ಲಾಶ್ ಕಾರ್ಡ್. ನಾವು ಸ್ಟೂಡೆಂಟ್ಸ್, ಒಂದು ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಏನಂದರೆ, MVSAT has come online. Yes, it's a very happy news because many students ಗೆ ಬರೆಯೋಕ್ಕಾಗಿಲ್ಲ because the offline centers were too far. So MVSAT has finally come online. ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸೊ ನಿಮಗೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದ್ರೆ ಬಸವ ಸರ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದಾರೆ, ಆ ವಿಡಿಯೋನ ಚೆಕ್ಔಟ್ ಮಾಡಿ. ಆ್ಯಂಡ್ ಇಫ್ ಯು ವಾಚಿಂಗ್ ಅಸ್ ಫಾರ್ ದ ಫಸ್ಟ್ ಟೈಮ್, ಕ್ವಿಕ್ಲಿ ಸಬ್ಸ್ಕ್ರೈಬ್ ಟು ವೇದಾಂತು ಕರ್ನಾಟಕ because this channel caters to NEET, KCT, PUC content. So if you subscribe to this channel, trust me students, ನಿಮಗೆ ತುಂಬ ಕಂಟೆಂಟ್ ಸಿಗುತ್ತೆ. ಸೊ ಎಸ್, ಸಪೋರ್ಟ್ ಅಸ್ ಆ್ಯಂಡ್ ಲೆಟ್ಸ್ ಆಲ್ ಗ್ರೋ ಟುಗೆದರ್ ಆಸ್ ಅ ಫ್ಯಾಮಿಲಿ. ಬೇಗ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇದೊಂದು ದೊಡ್ಡ ಚಾನಲ್ ಆಗಲಿ, ಸೊ ದಟ್ ವಿ ಕ್ಯಾನ್ ಪ್ರೊವೈಡ್ ಯು ವಿತ್ ಲಾಟ್ ಆಫ್ ಫ್ರೀ ರಿಸೋರ್ಸಸ್, ಕಂಟೆಂಟ್ಸ್, meetups, mentorships and much more. So see you all in the next video, students. Thank you so much. If you're a NEET aspirant, quickly smash the like button and share it with all your friends. Maribedi. Okay?